ಸೈನ್ಯನು ಬೇಕಾಗಿಲ್ಲ, ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ಕೈಲಿ ಕಾಸಿದ್ರೆ ಇಲ್ಲಿ ಕೈಕಾಲು ನೆಂಟ್ರು ಎಲ್ಲ, ಖಾಲಿ ಜೇಬಲ್ಲಿ ನಿನ್ನ ನಾಯಿನು ಮೂಸೋದಿಲ್ಲ. ಯಾರು ಬೇಕಾಗಿಲ್ಲ, ಗಣ್ಣು ಇದ್ರೆ ಸಾಕು, ನಾನೇ ಗೌರ್ಮೆಂಟ್ ಇಲ್ಲಿ ಎಲ್ಲ. ಇಲ್ಲಿ ರಾಜನು ಮಂತ್ರಿನು ಸೈನ್ಯನು ನಾನೇ ಕಣೋ. आपका नाम क्या दादा? ಅರ್ಥಬದ್ಧ ಶ್ಲೋಕಕ್ಕೆ ಸಾವಿರಾರು ಅರ್ಥ. ಆದರೆ ಈ ಅರ್ಥವಿಲ್ಲದ ರಾಜಕಾರಣಿಗಳ ಕುತಂತ್ರಕ್ಕೆ ಒಂದೇ ಅರ್ಥ, ಅದುವೇ ಅಂಡಂ ದಶಗುಣಂ. ಮಾಡುತ್ತಿರುವ ಕೆಟ್ಟ ಸಮಾಜದ ಕೆಟ್ಟ ವಿಷದಂತುಗಳನ್ನ ಕಟ್ಟಿ ತುಳಿಯಲೆಂದೇ ಅಷ್ಟೇ ಅಪಾಯಿಂಟ್ಮೆಂಟ್ ಲೆಟರ್ ಪಡೆದು ಚಿಕ್ಕವನಿದ್ದಾಗಲೇ ರಾಷ್ಟ್ರ ಲಾಂಛನದ ಮುದ್ರೆಯನ್ನ ನನ್ನ ಹೆಗಲ ಮೇಲಿರಬೇಕೆಂದು ಆಸೆಯಿಟ್ಟು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಕಾಲಿಟ್ಟು ಕೆಟ್ಟವರ ಚಟ್ಟ ಕಟ್ಟೋದಕ್ಕೆ ಬಂದಿದ್ದಾನೆ ಕನ್ನಡದ ಕಂದಕ್ಕೆ ವಿಕ್ರಮ. ನಮ್ಮಂತಹ ರಕ್ಷಕರನ್ನ ಬಾಯಿಗೆ ಬಂದಂತೆ ಬೈಯುತ್ತಿರೋ ಈ ಸಮಾಜಕ್ಕೆ ದೊಡ್ಡ ಉತ್ತರ ಕೊಡಬೇಕೆಂದೇ ಬಂದಿದ್ದಾನೆ ರುದ್ರ ಪ್ರತಾಪ್. ಈ ಹಿಂದೆ ನಡೆದಿದ್ದು ಬೇರೆ ಲೆಕ್ಕ, ಏನ್ ಮುಂದೆ ನಡೆಯೋದು ಬೇರೆನೇ ಲೆಕ್ಕ. ಈ ಹಿಂದೆ ಇರುವ ಇನ್ಸ್ಪೆಕ್ಟರ್ ರುದ್ರ ತ್ರೇಜನ ದಬ್ಬಾಳಿಕೆಯಲ್ಲಿ ಬೆಳೆದಿದ್ದು ಸಾಕು. ಈ ಸಿಂಹದ ಮುಂದೆ ನಿನ್ನ ಆಟ ಏನು ನಡೆಯಲ್ಲ ಮರೇ, ಆಟ ಏನು ನಡೆಯಲ್ಲ. ಶಿವನ ಆತ್ಮಲಿಂಗವನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ಕಂಡ ಬಾಲ ಗಣಪ ಅಂದು ದಶಕಂಠ ರಾವಣನಿಗೆ ಮಣ್ಣು ಮುಕ್ಕಿಸಿರುವ ಚರಿತ್ರೆ ಇರುವಾಗ ನೀವೆಲ್ಲ ಯಾವ ಲೆಕ್ಕಲೇ ನಿಮ್ಮ ಬಾಡಿಯನ್ನ ಮೆರವಣಿಗೆ ಸಮೇತ ಸುಟ್ಟು ಅದೇ ವಿಭೂತಿಯನ್ನ ತಿಲಕವನ್ನಾಗಿ ಧರಿಸಿಲ್ಲಾದರೆ ಈ ಭಾರತ ಮಾತೆಯಲ್ಲಿ